ಔರಾದ್ ತಾಲ್ಲೂಕಿನ ಕೌಠ ಬಿ ಗ್ರಾಮದಲ್ಲಿ ನೀರಿನ ತೀವ್ರ ಸಮಸ್ಯೆ, ಎಸ್ಸಿ ವಾರ್ಡ್ ನಿವಾಸಿಗಳ ಆಕ್ರೋಶ. ಬೀದರ ಜಿಲ್ಲೆಯ ಔರಾದ್ ತಾಲ್ಲೂಕಿನ ಕೌಠ ಬಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿ ಕಾಣಿಸಿಕೊಂಡಿದ್ದು, ವಿಶೇಷವಾಗಿ ಎಸ್ಸಿ ವಾರ್ಡ್ನ ನಿವಾಸಿಗಳು ಕುಡಿಯುವ ನೀರಿಗಾಗಿ ತುಂಬಾ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಎಸ್ಸಿ ವಾರ್ಡ್ನಲ್ಲಿ 2 ನೀರಿನ ಟ್ಯಾಂಕ್ಗಳು ಇದ್ದರೂ ಅವುಗಳಲ್ಲಿ ಹಲವು ದಿನಗಳಿಂದ ನೀರು ಪೂರೈಕೆಯಾಗದೇ ಇರುವುದರಿಂದ ಜನರು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನು ಪರಿಹರಿಸುವಂತೆ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳಿಗೆ ಹಲವಾರು ಬಾರಿ ಸ್ಥಳೀಯರು ಮನವಿ ಮಾಡಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದೇ ವಿಷಯವಾಗಿ ಎಸ್ಸಿ ವಾರ್ಡ್ನ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ನಾಗಪ್ಪ ಬೋರೆ ಅವರು ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸುಮಾರು 10 ಬಾರಿ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನಾನು ಈ ಬಗ್ಗೆ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ. ಆದರೆ ಅದಾದ ನಂತರವೂ ಪಿಡಿಒ ಅವರು ಈ ಸಮಸ್ಯೆಯ ಕಡೆ ಗಮನ ಹರಿಸಿಲ್ಲ ಎಂದು ನಾಗಪ್ಪ ಬೋರೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಕೌಠ ಬಿ ಗ್ರಾಮದಲ್ಲಿ ನಾಲೆಗಳು ಮತ್ತು ಚರಂಡಿಗಳು ಹಲವು ದಿನಗಳಿಂದ ಸ್ವಚ್ಛಗೊಳಿಸದೇ ಇರುವುದರಿಂದ ಗ್ರಾಮದಲ್ಲಿ ಅಸ್ವಚ್ಛತೆ ಹೆಚ್ಚಾಗಿದೆ. ಇದರ ಬಗ್ಗೆ ಕೂಡ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಸ್ಸಿ ವಾರ್ಡ್ನ ಜನರು ಎಚ್ಚರಿಕೆ ನೀಡಿದ್ದಾರೆ. ವರದಿಗಾರರು ಉಪ್ಪೆ ನ್ಯೂಸ್, ಬೀದರ ಜಿಲ್ಲೆ. ವರದಿಗಾರರು ಜೈವಂತ್ ಮೇತ್ರೆ, ಜೊತೆಯಲ್ಲಿ ಶೇಖಪ್ಪ ಮೇತ್ರೆ. ಉಪ್ಪೆ ನ್ಯೂಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ನಮ್ದು ಇವರು ಎಲ್ಲ ಗ್ರಾಮ ಪಂಚಾಯತ್ ಸಫಾಯಿಗಳು ಆಗಲಿ ಯಾರೇ ಆಗಲಿ ನಾನಿನೂ ಹಂಗೆ ಇಕ್ಕಿದಾರಂತೆ. ನಾನಿ ನೋಡ್ರಿ ಇವರು ಮನೆಯಲ್ಲಿ ಮನೆ ಅದಾವೆ, ಮನೆಯಲ್ಲಿ ನೀರು ಹೋಗ್ತಿದ್ದಾರೆ. ಅವ್ರು ಸರ್ 4 ವರ್ಷ ಐತ್ರಿ ಇದು ಹಿಂಗೆ ಅದ ರೀ. ಈ ನಾಲಿ ಸೋದಕ್ಕೆ ಅವರು ಸಫಾಯಿ ಮಾಡೋರು ಅವ್ರನ್ನೂ ಜೊತೆಯಲ್ಲಿ ಬಂದಿಲ್ಲ ಅಂತು. ಹಾಗೆ ವಾಟರ್ ಮ್ಯಾನ್ ಅವರು ಇದು ಪೂರ ಈ ನೀರು ಒಂದು ಹನಿನೂ ನೀರಿನ ಗಪ್ಪಲೆ ಅವರಿಗೆ ನೀರಿನ ಸಮಸ್ಯೆ ಭಾಳಷ್ಟು ಅದ. ಇದಕ್ಕೆ ಏನಂದ್ರೆ ಮೇಲಧಿಕಾರಿ ಅವರು ಬಹಳಷ್ಟು ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಇವು ಕೌಟಬಿ ಗ್ರಾಮದ ಜನರ ಜೊತೆಯಲ್ಲಿ ನಾವು ಇದು ಮಾಡ್ತಿದ್ದೇವೆ, ಮನವಿ ಮಾಡ್ತಿದ್ದೇವೆ. ಹಾಗೆ ಇವು
ಬಹಳಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿಲ್ಲದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ, ತಾಲೂಕು ಪಂಚಾಯತ್ಗೆ ಉಗ್ರವಾದ ಹೋರಾಟ ಮಾಡ್ತೇನೆಂದು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗರು ಹಾಗೂ ಗ್ರಾಮ ಪಂಚಾಯತ್ ಪಿ ಡಿ ಅವರಿಗೆ ಬಹಳಷ್ಟು ತಿಳಿಸಿದರಂತೆ, ಲೆಟರ್ನು ಕೊಟ್ಟಿದ್ದಾರಂತೆ. ಆದರೂ ಪಿ ಡಿ ಅವರು ಇದಕ್ಕೆ ಕ್ರಮ ಕೈಗೊಳ್ಳಲಿಲ್ಲ. ಅದರ ಸಲುವಾಗಿ ಇದಕ್ಕೇನೆಂದರೆ ಮೇಲಾಧಿಕಾರಿಗಳು ಬಹಳಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಉಪ್ಪೆ ನ್ಯೂಸ್ ಮುಖಾಂತರ ನಿಮಗೆ ತಿಳಿಸ್ತಿದ್ದೇವೆ. ಇಂದು ಔರಾ ತಾಲೂಕಿನ ಕೌಟ ಬಿ ಗ್ರಾಮದಲ್ಲಿದ್ದೇವೆ. ಇಲ್ಲೇನೆಂದರೂ ನೀರಿನ ಸಮಸ್ಯೆ. ನಮ್ಮ SC ವಾರ್ಡಿನಲ್ಲಿ ಒಂದು ಟ್ಯಾಂಕರ್ ಇದೆ. ಆ ಟ್ಯಾಂಕರಲ್ಲಿ ಅದಕ್ಕೆ ನೀರಿಲ್ಲ, ಏನಿಲ್ಲ ಅಂತಂದು ಜನರು ಇಲ್ಲಿ ಏನಂದ್ರು ಬಹಳಷ್ಟು ಸಮಸ್ಯೆ ಇದೆ. JJM ಕೆಲಸನೂ ಮಾಡಿದರೆ JJM ನೀರೂ ಇಲ್ಲ. ಇಲ್ಲಿ ಕುಡಿಯುವ ನೀರಿನ ಬಹಳಷ್ಟು ಸಮಸ್ಯೆ ಅದಂದು ನಮ್ಮ ಕೌಟಬಿ ಯುವ ಮುಖಂಡರಾದ ನಾಗರಾಜ್ ಅಣ್ಣವರು ನಮ್ಮನ್ನು ಇದರ ಬಗ್ಗೆ ವಿವರಣೆ ಮಾಡಿ ತಿಳಿಸುತ್ತಾರೆ. ಅವ್ರ ಜೊತೆಯಲ್ಲಿ ಮಾತಾಡೋಣ. ಕೌಟಬಿ ಗ್ರಾಮ ಪಂಚಾಯತ್ ನಾಗಪ್ಪ ಪುರಿ ಅಂತ ಹೇಳಿ ಮಾತಾಡ್ತಾ ಇದ್ದೇವೆ. ಸುಮಾರು ಒಂದು ವರ್ಷ ಹಿಡಿದು ಬರ್ತಾಡ್ತಾ ಇದ್ದೇವೆ. ನಾವು PD ಅವ್ರಿಗೆ ಹೇಳಿದೆವು, ಹಾಗೂ ತಾಲೂಕಾ ಯುವ ಅವ್ರಿಗೆ ಹೇಳಿದೆವು, AD ಅವ್ರಿಗೆ ಹೇಳಿದೆವು. ಟೋಟಲಿ ಗ್ರಾಮ ಪಂಚಾಯತಲ್ಲಿ ಯಾರೂ ರೆಸ್ಪಾನ್ಸ್ ಕೊಡೋಕ್ಕೆ ತಯಾರಿಲ್ಲ. ನೀರಿನ ಕಡೆಯಿಂದ ಬರ್ತಾಡ್ತಾ ಇದ್ದೆವು. ಹಾಗಾಗಿ ಟಾಕಿಯಲ್ಲಿ ಒಟ್ಟು ಸುಮಾರು ವರ್ಷ ಆಯಿತು ಹೇಳ್ಕೊತಾ ಬಂದೆವು. ನೀರು ಬೆಡ್ ಅಂತೂ ಹೊಟ್ಟೆ ಹಾಕಿಲ್ಲ. ಒಟ್ಟು ಯಾರು ವಾಟರ್ ಮ್ಯಾನ್ಗಳು ಇದು ಗಮನ ಭೀ ಹರಿಸೋದಿಲ್ಲ. ಸ್ವಲ್ಪ ಇದಕ್ಕೆ ತಾವು ಬಂದು ಗಮನ ಹರಿಸ್ಬೇಕು. ತಾಲೂಕಾ ಯುವ ಸಾಬರು ನಿಮಗೆ ಹಲವಾರು ಸಾರಿ ಹೇಳ್ತಾ ಇದ್ದೇವೆ, ತಾವು ಗಮನ ಹರಿಸಲು ಹೋದ್ರೆ ಮುಂದಿನ ದಿನದಲ್ಲಿ ನಾವು ಜಡ್ಪಿಗೆ ಮುತ್ತಿಗೆ ಹಾಕ್ತಾ ಇದ್ದೇವೆ. ಈಗ ನಿಮಗೂ ಯುವ ಅವರಿಗೆ ಲೆಟರ್ ಕೊಟ್ಟು ಸರ್, ಲೆಟರ್ ಕೊಡಬೇಕಾಗಿತ್ತು, ನಾವು ಕೊಟ್ಟಿಲ್ಲ. ಬಾಯಿ ಮುಖಾಂತರ ಬಾಯಿ ಹಂಡು ಮಾತಾಡಿದೆವು. PD ಅವರಿಗೆ ಏನಂತ PD ಅವರು ನಾವು ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ ಅಂತ ಅಷ್ಟೇ ಹೇಳ್ತಾರ. ಇವತ್ತು ವಾಟರ್ ಮ್ಯಾನು ಯಾವ ವಾಟರ್ ಮ್ಯಾನ್ ಇವತ್ತು ಒಂದು ವರ್ಷ ಆಗದ ಟಾಕಿ ಅಂತ ಅವ್ರು ತೊಳೆದಿಲ್ಲ. ಮಾತಾಡ್ತಾರೆ. ಈಗ ಎಷ್ಟು ದಿನ ಐತ್ರಿ ನೀರು ಬರೋದಿಲ್ಲ? ಯಾವ ಈಗ ಇದು ನಿಮ್ಮ SC ವಾರ್ಡದ ಇದು ಒಂದೇ ಟ್ಯಾಂಕ್ ಇದೆ. ಅವ್ ಬಿ ಬರ್ತಾವ ಮ್ಯಾಗಿನ್ ಕಾಗಿ ಬೆಕ್ಕು ಎಲ್ಲ ಸತೈತ ಅಂತದೇ ಹೋಯ್ತಾರ. ಅಂತದ್ ಉಂಡು ನೀರ್ ಕುಡ್ಬೇಕಾರ ಇಲ್ಲನೆ ಮಚ್ಚರ್ ಕಚ್ಚಿ ಮಲೇರಿ ಟೈಫಾಯ್ಡ್ ಎಲ್ಲ ಆಗ್ಲತ್ತಾವ. ಹುಡುಗರಿ ದವಾಖಾನಿಗೆ ರೊಕ್ಕ ಹಾಕ್ಲತ್ತಾರ. ಕರೆ ಅವ್ರು ಯಾರು ಬಂದ್ ನೋಡಕ್ ತಯಾರಿಲ್ಲ. ಈಗ ಇಲ್ಲಿ ಸಫಾಯಿ ಅದು ಮಾಡ್ರಿ. ಯಾರಿಲ್ಲ ರೀ, ಈಗ ಸಫಾಯಿ ಮಾಡ್ರಿ. ಒಟ್ಟು ಬರಲ್ಲ, ಯಾರಿಗೂ ಬರಲ್ಲ, ಬಂದ್ ನೋಡಲ್ಲ. ನಾಲೆ ಸಮಸ್ಯೆ ನಾಲಿ ಕುಂತಾವ್ರಿ ಅವ್ ಒಟ್ಟು ಯಾರು ತೆಗಿಯಲ್ರಿ.